ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಏನ್ ಅನ್ಸತ್ ಕಮೆಂಟ್ ಮಾಡಿ ದಯವಿಟ್ಟು. ಮುಖ್ಯವಾಗಿ ಅಶ್ವಿನಿ ಗೌಡ ಮತ್ತು ನಮ್ಮ ಜಾಹ್ನವಿ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತಾ ಒಂದೆರಡು ಲೈನ್ ನೀವು ಬರೀಲೇಬೇಕು. ಯಾಕಂದ್ರೆ ಆ ರೀತಿ ಆಟ ಆಡ್ತಾ ಇದಾರೆ. ಒಂದು ಚಿಕ್ಕ ಹುಡುಗಿನ ಟಾರ್ಗೆಟ್ ಮಾಡ್ತಾ ಇದಾರೆ. ರಕ್ಷಿತ ಮೇಲೆ ಅಷ್ಟು ಕೋಪ ಯಾಕೆ, ಅಷ್ಟಂದ್ರೆ ಬ್ಲೇಮ್ ಎದಕ್ ಮಾಡ್ತಾ ಇದಾರೋ, ಆಪಾದನೆ ಎದಕ್ ಮಾಡ್ತಾ ಇದಾರೋ ಅದನ್ನ ಪ್ರಶ್ನೆ ಮಾಡೋರು ಯಾರಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಕ್ಲಿಯರ್ ಕಟ್ ಆಗಿ ಪಾಪ ರಕ್ಷಿತ್ ಅವ್ರು ಬಂದು ಗಿಲ್ಲಿ ಹತ್ರ ಅಭಿಷೇಕ್ ಹತ್ರ ಹೇಳ್ಕೊಂಡ್ರೆ ಗಿಲ್ಲಿ ಒಬ್ಬನೇ ಮಾತ್ರ ಅಲ್ಲಿ ಪ್ರಶ್ನೆ ಮಾಡ್ತಾರೆ. ಮಿಕ್ಕಿದರೆ ಎಲ್ಲರೂ ಅಶ್ವಿನಿ ಗೌಡಗೆ ದೊಡ್ಡ ಬಕೆಟ್ ಹಿಡಿತಾರೆ. ಅದ್ರಲ್ಲೂ ಬಾಲಿಂದ ಬಸವಣ್ಣ ಅನ್ನೋ ರೀತಿ ನಮ್ಮ ಜಾಹ್ನವಿ ಅವರು ಹೋಗ್ತಾ ಇದಾರೆ ಅಶ್ವಿನಿ ಗೌಡ ಅವ್ರ ಹಿಂದೆ. ಆ ರೀತಿ ಇದೆ. ಇನ್ನು ಎಪಿಸೋಡ್ ಅಲ್ಲಂತೂ ಖಂಡಿತವಾಗ್ಲೂ ಸ್ವಲ್ಪ ಬೋರಿಂಗ್ ಐತಪ್ಪ ಎಪಿಸೋಡ್. ಆ ಟಾಸ್ಕ್ ಅಂತ ಬಂದಾಗ ನಾನು ಕ್ಲಿಯರ್ ಕಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಆ ಬಿಗ್ ಬಾಸ್ ಮನೇಲಿ ಯಾರಾದ್ರೂ ಇದಾರೋ ಕಂಟೆಸ್ಟೆಂಟ್ ಗಳಿಗೆ ಏನ್ ಗೊತ್ತಾ, ಅಶ್ವಿನಿ ಗೌಡ ಅವರ ನೀವು ಅಶ್ವಿನಿ ಗೌಡ ಮೇಡಮ್ ಅವರ ನೀವು ಹೊಗಳ್ಬೇಕು. ಮೇಡಮ್ ನೀವು ಬಿಟ್ರೆ ಬಿಗ್ ಬಾಸ್ ಇಲ್ಲ, ನೀವೇ ಬಿಗ್ ಬಾಸ್, ನೀವಂದ್ರೆ ಬಿಗ್ ಬಾಸ್, ಬಿಗ್ ಬಾಸ್ ಅಂದ್ರೆ ನೀವು ಅನ್ನೋ ರೀತಿಯಲ್ಲಿ ಹೊಗಳ್ಬೇಕು. ಹೊಗಳದಾಗ ಅವ್ರನ್ನ ಮೇಲೆ ಏರ್ಸ್ಬೇಕು. ಅವಾಗ್ಲೇ ನಿಮ್ಗೆ ಡಿನ್ನರ್ಗನೋ ಪಾರ್ಟಿಗನೋ ಏನೋ ಒಂದು ಆಫರ್ ಕೊಡ್ತಾರೆ. ನೋಡು ಅಲ್ಲಿ ಮಂಜಿನ ಭಾಷೆಯವರು ರಾಣ ಕಾಳೆ ಊದಿದ್ರು, ಇವರೇ ರಾಜ ಮಾತ. ನೀವು ಕಾಳೆ ಊದಿದ್ರೆ ನಿಮ್ಮಂದೇನೆ ಬಿಗ್ ಬಾಸ್ಗೆ ರಂಗು ಬಂತು, ನಿಮ್ಮಿಂದನೇ ಬಿಗ್ ಬಾಸ್ ನಡೀತಾ ಇದೆ, ನೀವೇ ಗ್ರೇಟು, ನೀವೇ ಫ್ಯಾನು, ನೀವೇ ರಾಜ ಮಾತ ಅಂದಾಗ್ಲೇನೆ ಅವ್ರು ಸ್ವಲ್ಪ ಇಂಪ್ರೆಸ್ ಆಗ್ತಾರೆ. ಅವ್ರನ್ನ ಹೊಗಳ್ಬೇಕು. ಹೊಗಳಿದ್ರೆ ಮಾತ್ರನೇ ನಿಮ್ಗೆ ಒಂದು ಇಮ್ಯುನಿಟಿನೋ, ನಾಮಿನೇಷನ್ ದೂರನೋ, ಒಂದು ಪಾರ್ಟಿನೋ ಸಿಗುತ್ತೆ. ಅದ್ ಬಿಟ್ಬಿಟ್ಟು ಅವ್ರನ್ನೇ ನೀವು ಟೀಸಿಂಗ್ ಮಾಡಿದ್ರೆ, ಅವ್ರನ್ನೇ ಒಂದು ರೋಸ್ಟಿಂಗ್ ಮಾಡಿದ್ರೆ ಹೇಗ್ ಸಿಗುತ್ತೆ ಹೇಳಿ? ಕ್ಲಿಯರ್ ಕಟ್ ಅಲ್ವಾ? ಒಂದೊಂದು ಸತ್ಯ ಅಲ್ಲಿ ಆ ಟಾಸ್ಕ್ ಆದಾಗ ಗಿಲ್ಲಿ ನಟ ಚಂದ್ರಪ್ರಭು ಟೀಮ್ ತಗೊಂಡಾಗ ಚಂದ್ರಪ್ರಭು ಅವರು ಅಡಿಗೆ ವಿಷಯದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು, ಆಕ್ಸೆಪ್ಟೆಡ್. ಬಟ್ ರೋಸ್ಟ್ ಮಾಡಿದ್ರಲ್ಲಿ ಗಿಲ್ಲಿ ನಟನ ಅವರು ಮೀರ್ಸಕ್ ಆಗ್ಲಿಲ್ಲ. ಖಂಡಿತವಾಗ್ಲಿ 2 ಸಲ ತಗೊಂಡ್ರು. ಅಡಿಗೆ ಮಾಡುವಾಗ ರೋಸ್ಟ್ ಮಾಡ್ಬೇಕಾದ್ರೂ, ಹೊರಗಡೆ ಟಾಸ್ಕ್ ನಡೆದಾಗ ರೋಸ್ಟ್ ಮಾಡ್ಬೇಕಾದ್ರೂ ರೋಸ್ಟಿಂಗ್ ಮಾಡಿದ್ರಲ್ಲಿ ಗಿಲ್ಲಿ ನಟನೆ ಬೆಸ್ಟ್ ಅಂತ ಹೇಳ್ಬೋದು ಚಂದ್ರಪ್ರಭುಕ್ಕಿಂತ ನನ್ಗನ್ಸಿದ ಮಟ್ಟಿಗೆ. ಯಾಕಂದ್ರೆ ಕೆಲವ್ರ ಪರ್ಸ್ಪೆಕ್ಟಿವ್ ಬೇರೆ ಬೇರೆ ಕಡೆ ಇರುತ್ತೆ. ಬಟ್ ನನ್ಗನ್ಸಿದ್ದು ನಾನ್ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಮುಖ್ಯವಾಗಿ ಆ ರೀತಿ ಇತ್ತು. ಬಟ್ ಇಲ್ಲಿ ರಾಜ ಮಾತ್ರ ತುಂಬಾ ಹೊಗಳ್ತಾ ಇದ್ರು. ಆ ಕಾರಣಕ್ಕೆ ರಾಜ ಮತ್ತೆ ಆ ಕಡೆ ತಿರುಗಿದ್ರು. ಈ ರೀತಿ ಇರುತ್ತೆ. ಇನ್ನು ನಮ್ಮ ಕ್ರ್ಯಾಕರ್ ಸುಧೀರ್ ಅವರಿಗೆ ನಮ್ಮ ಸ್ಪಂದನೆ ಮೇಲೆ ತುಂಬಾ ಸ್ವಲ್ಪ ಹೀಗೋ ಇದೆ, ಕೋಪ ಇದೆ, ಅದನ್ನ ಮೇಂಟೈನ್ ಮಾಡ್ಬೇಕು ತಾನೆ. ಆದಾಗ ಏನಾಗುತ್ತೆ, ಅದ್ರ ರಿವರ್ಸ್ ಆಗುತ್ತೆ. ಡಾಕ್ ಸತೀಶ್ ಅವರಿಗೆ ಒಳ್ಳೆ ಏನೋ ಇವರು ಆಟ ಎಲ್ಲ ಚೆನ್ನಾಗಿ ಆಡ್ಬಿಟ್ಟಾರೆ. ಏನಾಗಿದೆ ಅಂದ್ರೆ ಇಲ್ಲಿ ಏನ್ ಗೊತ್ತಾ, ಸುಧೀರ್ ಅವರ ಮೇನ್ ಇಂಟೆನ್ಷನ್ ಏನಾಗ್ತದೆ ಅಂದ್ರೆ, ಹೊರಗಡೆ ಹೋದ್ಮೇಲೆ ಅವ್ರ ಹತ್ರ ಕೆಲಸ ಇರುತ್ತೇನೋ, ಅವ್ರ ಹತ್ರ ಏನೋ ಒಂದ್ ಇರುತ್ತೇನೋ, ಪಾರ್ಟ್ನರ್ಶಿಪ್ ಇರುತ್ತೇನೋ ಗೊತ್ತಿಲ್ಲ. ಆದ ಕಾರಣಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಅವರೇ ಕರೆಕ್ಟ್, ಅವರೇ ಬೆಸ್ಟ್ ಅನ್ನೋ ರೀತಿಯಲ್ಲಿ ಆಮೇಲೆ ಎಲಿವೇಶನ್ ಟೈಮ್ ಹೇಳ್ತಾ ಇದ್ರು. ಇನ್ನೊಂದು ಮುಖ್ಯವಾಗಿ ವಿಷಯ ಮಾತಾಡ್ಬೇಕಾಗಿತ್ತು ಈ ಎಪಿಸೋಡ್ ಅಲ್ಲಿ ಅಂದ್ರೆ ಜಾಹ್ನವಿ ಮತ್ತು ನಮ್ಮ ಅಶ್ವಿನಿ ಗೌಡ ರಕ್ಷಿತ್ ಅವ್ರ ಬಗ್ಗೆ. ಯಾಕಂದ್ರೆ ಇವ್ರು ಯಾವ ಕಾರಣಕ್ಕೆ ಏನ್ ಕಂಟೆಂಟ್ಗೋಸ್ಕರ ಮಾಡ್ತಾ ಇದಾರೋ ಗೊತ್ತಾ ಇಲ್ಲ. ಯಾಕಂದ್ರೆ ಇದೊಂದು ಚಿಕ್ಕ ವಿಷಯ ಅಲ್ಲ, ಇಡೀ ಕರ್ನಾಟಕ ನೋಡ್ತಾ ಇದೆ. ಒಬ್ಬ ನಿಮ್ಮ ಸಮ ಹುದ್ದೆ ಆದಾಗ ನಿಮ್ಗೆ ಕರೆಕ್ಟ್ ಅನ್ನೋ ವ್ಯಕ್ತಿ ತಗೊಂಡಾಗ ನೀವು ಟಾರ್ಗೆಟ್ ಮಾಡಿ, ನೀವೇನೋ ಬ್ಲೇಮ್ ಮಾಡಿ, ನೀವೇನೋ ಇನ್ನೊಂದೇನೋ ಮಾಡಿದ್ರೆ ಆವಾಗ ಚಬಾಷ್ ಅಶ್ವಿನಿ ಗೌಡ ಅವರೇ, ಚಬಾಷ್ ಜಾಹ್ನವಿ ಅವ್ರ ಅಂತ ಹೇಳ್ಬೋದು. ನಿಮಗಿಂತ ಚಿಕ್ಕ ಅರ್ಧ ಏಜು ಅಂತ ಹುಡುಗಿನ ಇಟ್ಕೊಂಡು ನೀವೆಲ್ಲ ಹುಡುಗಿಗೆ ಅರುಂಧತಿ ಬಂದಿದೆ, ಅದೇನು ರಾರಾ ಸರಸಕ್ಕಿ ರಾರಾ ಅಂತ ಆಡಾಡ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ, ಗೆಜ್ಜೆ ಕಟ್ಕೊಂತಾಳೆ ಅಂತ ಬೆಡ್ ಮೇಲೆ ಇಟ್ಕೊಂಡು ನೀವೇ ಗೆಜ್ಜೆಲ್ಲಾಡ್ಸಿರ. ಖಂಡಿತ ಹೋಗ್ಲಿ ಪಂಚಾಯತಿ ಕಿಚ್ಚ ಸರ್ ಮಾಡ್ಲೇಬೇಕು. ಯಾಕಂದ್ರೆ ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಯಾರು ಪ್ರಶ್ನೆನೇ ಮಾಡ್ತಾ ಇಲ್ಲ. ಅವ್ರನ್ನ ಬಾಲಿಂದ ಬಸವಣ್ಣ ತರ ಹೋಗ್ತಾ ಇದಾರೆ. ಅಭಿಷೇಕ್ ಹತ್ರ ಹೋಗಿ ಗೆಜ್ಜೆ ಇದೆ ಅಂತ ಕೇಳಿದ್ರೆ ಅವರು ಅಲ್ಲಿ ಸ್ಟ್ಯಾಂಡ್ ತಗೋಬೇಕಾಯ್ತು. ಅಭಿಷೇಕ್ ಅವರು ಖಂಡಿತವಾಗ್ಲೂ ಸ್ಟ್ಯಾಂಡ್ ತಗೊಳಿದ್ರೆ ಹೀರೋ ಆಗ್ತಿದ್ರು. ಅದ್ ಬಿಟ್ಬಿಟ್ಟು ಸೈಲೆಂಟ್ ಆಗಿ ಹೋಗಿ ಗೆಜ್ಜೆ ಕೊಟ್ರೆ ಹೇಗೆ ನೀವು? ಅಟ್ಲೀಸ್ಟ್ ಗಿಲ್ಲಿ ನಟ ನಾಮಿನೇಷನ್ ಟೈಮ್ ಅಲ್ಲಿ ಆದ್ರೂ ಹೇಳಿದ್ರು. ಯಾಕಂದ್ರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಂದಾಗ ಅವರು ಜಾಹ್ನವಿ ತಗೊಂತಾರೆ. ನಮ್ ಗಿಲ್ಲಿ ನಟ ತಗೊಂಡು ಇವರು ಈ ರೀತಿ ಟಾರ್ಗೆಟ್ ಮಾಡ್ತಾ ಇದಾರೆ, ರಕ್ಷಿತನ ಟಾರ್ಗೆಟ್ ಮಾಡಿ ಇದನ್ನ ಅಳಿಸ್ತಾ ಇದಾರೆ, ಇದ್ ಮಾಡ್ತಾ ಇದಾರೆ. ಅವ್ರ ವಿಷಯ ಏನಿದೆ ಗೊತ್ತಿಲ್ಲ. ಬಟ್ ಈ ರೀತಿ ಮಾಡೋದ್ ತಪ್ಪು. ಇವರಿಂದ ನಮ್ ಬಿಗ್ ಬಾಸ್ ಮನೇಲಿ ನಿದ್ದೆ ಇಲ್ಲ ಅಂತ ಆದ್ರೂ ಮಾತಾಡ್ತಾರೆ. ಬಟ್ ಇರೋ ಕಂಟೆಸ್ಟೆಂಟ್ ಗಳು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂತ ಇಲ್ಲ. ಒಂದ್ ಎಪಿಸೋಡ್ ಅಲ್ಲಿ ತೋರಿಸ್ತಾ ಇದಾರೆ ಅಂದ್ರೆ ಅವ್ರಿಗೆ ಯಾವ ರೀತಿ ಎಲ್ಲ ಟಾರ್ಚರ್ ಕೊಟ್ಟಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಒಂದ್ಸಲ ಊಹೆ ಮಾಡ್ಕೊಳ್ಳಿ. ಆ ರೀತಿ ಇರುತ್ತೆ. ರಕ್ಷಿತನ ನಿಜವಾಗ್ಲೂ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರು ಸೇರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮಾಡ್ತಾ ಇದಾರೆ. ಸ್ಟ್ರಾಂಗ್ ಆಗ್ತಾ ಇದಾರೆ ರಕ್ಷಿತ ಅವರು. ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗ್ತಾರೆ. ಯಾಕಂದ್ರೆ ಹೊರಗಡೆ ಫ್ಯಾನ್ಸ್ ಜಾಸ್ತಿ ಆಗ್ತಾರೆ ಇವರಿಬ್ರಿಂದಾನೆ, ಬೇರೆ ಯಾರು ಅಲ್ಲ. ಇವರಿಬ್ರಿಂದಾನೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರಿಂದ ರಕ್ಷಿತಾಗ ಹೊರಗಡೆ ಫ್ಯಾನ್ಸ್ ಜಾಸ್ತಿ ಆಗ್ತಾ ಇದಾರೆ. ಸಿಂಪಲ್. ಯಾಕಂದ್ರೆ ಟಾರ್ಗೆಟ್ ಮಾಡ್ತಾ ಇದಾರೆ, ಅವ್ರಿಗೆ ನಡೆಸ್ತಾ ಇದಾರೆ, ಆ ರೀತಿ ಮಾಡ್ತಾ ಇದಾರೆ. ಅವಾಗ ಇಮಿಡಿಯೇಟ್ಲಿ ಸಿಂಪತಿನೋ ಇಷ್ಟನೋ ಅವ್ರ ಮೇಲೆ ಕೋಪನೋ ಏನೋ ಒಂದು ಕಾರಣ ಇಟ್ಕೊಂಡು ಕಂಪಲ್ಸರಿ ಫ್ಯಾನ್ಸ್ ಆಗ್ತಾ ಇದಾರೆ ರಕ್ಷಿತಾಗ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಯಾಕಂದ್ರೆ ಅಲ್ಲಿ ಅವ್ರನ್ನ ಹಿಡ್ಕೊಂಡು ಆ ರೀತಿ ಮಾತಾಡೋದು, ಆ ರೀತಿ ಹೇಳೋದು, ಓಕೆ ಏನೋ ಮಾಡ್ತಾ ಇದಾರೆ ಸರಿ. ಮತ್ತೆ ಮನೆ ಹತ್ರ ಬ್ಲೇಮ್ ಮಾಡ್ತಾ ಇದಾರೆ.
ಅವಳೇ ಮಾಡ್ತಿರೋದು. ಮತ್ತೆ ಅಡಿಗೆ ಮಾಡ್ಬೇಕು, ಅಲ್ಲಿ ಕಿಚನ್ ಅಲ್ಲಿ ಅಶ್ವಿನಿ ಗೌಡ ಹೇಳ್ತಾರೆ ಏನಂತ, ಜಾನು ಅದು ಮಾಡೋದು ಯಾರು ಸಿಗ್ಬೇಕು, ನಾನು ಆಮೇಲೆ ಸುಮ್ನೆ ಬಿಡಲ್ಲ. ಯಾಕಂದ್ರೆ ಯಾರಾದ್ರೂ ಎದುರ್ಕೊಂಡು ಏನಾದ್ರು ಆದ್ರೆ ಪ್ರಾಬ್ಲಮ್ ಆದ್ರೆ ಯಾರಿಗೆ ಸಮಾಧಾನ ಹೇಳ್ಬೇಕು, ಯಾರಿಗೇನಾದ್ರೂ ಏನ್ ಹೇಳ್ಬೇಕು, ಹೆಲ್ತ್ ಇಶ್ಯೂಸ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಆರೋಗ್ಯ ಕೆಟ್ಟ ಹೋಗುತ್ತೆ, ಭಯ ಪಡ್ಕೊಂತಾರೆ, ದೆವ್ವ ಬರುತ್ತೆ ಅಂತ ಮತ್ತೆ ಅದ್ರ ಬಗ್ಗೆ ಮೇನ್ ಎಕ್ಸ್ಪ್ರೆಷನ್ ಕೊಡ್ತಾರೆ. ಮಾಡೋದವ್ರೆ, ಬೇರೆಯವ್ರಿಗೆ ಎದುರಿಸೋದು ಅವ್ರೆ, ಬ್ಲೇಮ್ ಮಾಡೋದು ಈ ಹುಡುಗಿ ಮೇಲೆ. ಎಷ್ಟೊಂದು ಇದಾಗಿದೆ, ಎಷ್ಟೊಂದು ಇದಾಗ್ತಾ ಇದೆ ಅಂದ್ರೆ ಅಲ್ಲಿ ಬಿಗ್ ಬಾಸ್ ಸ್ವಲ್ಪ ಇದ್ರ ಮೇಲೆ ಕನ್ಸಿಡರ್ ತೋರ್ಸಪ್ಪ, ಕನ್ಸಿಡರ್ ಮಾಡಿ ಅವ್ರು ಹೇಳಪ್ಪ ಅಂತ ಅನ್ಸ್ಬೇಕನ್ಸುತ್ತೆ. ಆಕ್ಚುಲಿ ಅಲ್ಲಿ ಖಂಡಿತವಾಗ್ಲೂ ಅದು ಮಾಡೋದು ತುಂಬಾ ತಪ್ಪು. ಇವ್ರು ಯಾವ ಕಾರಣಕ್ಕೆ ಆ ರೀತಿ ಮಾಡ್ತಾ ಇದಾರೆ. ಇನ್ನೊಂದು, ನಾಮಿನೇಷನ್ಸ್ ಮಾಡ್ಬೇಕಾದ್ರೆ ಕೂಡ ಕ್ಲಿಯರ್ ಕಟ್ ಆಗಿ ಅಲ್ಲಿ ರಕ್ಷಿತಾ ಗಿಲ್ಲಿ ಮಾತ್ರನೇ ಗುರು ಕರೆಕ್ಟ್ ಆಗಿ ರೀಸನ್ಸ್ ಕೊಟ್ಟು ಕರೆಕ್ಟ್ ಆಗಿ ಇದು ಮಾಡಿದ್ದು. ಆ ಟೈಮಲ್ಲಿ ಕೂಡ ಸೇಫ್ ಗೇಮ್ ಮಾಡ್ತಾರೆ, ಸೇಫ್ ಗೇಮ್. ಆಕ್ಚುಲಿ ಅಲ್ಲಿ ಇರೋ ಕಂಟೆಸ್ಟೆಂಟ್ ಗಳು ಅವ್ರಿಗೆ ಯಾರು ಹೇಳ್ತಾ ಇಲ್ಲ. ಡಾರ್ಕ್ ಸತೀಶ್ ಮುಂದೆ ಇಟ್ರು ಕಾವ್ಯ ಅವರು, ಅದಾದ್ಮೇಲೆ ಸತೀಶ್ ಮುಂದೆ ಹೋಗ್ತಾನೆ ಇದ್ದಾರೆ, ಸತೀಶ್ ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ಕ್ಲಿಯರ್ ಕಟ್ ಆಗಿ ಸೇಫ್ ಗೇಮ್ ಆಗಿತ್ತು. ಅಲ್ಲಿ ಸೇಫ್ ಗೇಮ್ ಆಡ್ಲೇಬೇಕು, ಬೇರೆ ಚಾನ್ಸೇ ಇಲ್ಲ. ಈಗ ಬೇರೆ ಇಟ್ಕೊಂಡ್ರೆ ಹೋದ್ರೆ ಅವ್ರು ಅಲ್ಲೇ ಇರ್ತಾರೆ, ಒಬ್ಬನ ಟಾರ್ಗೆಟ್ ಮಾಡಿದ್ರೆ ಮುಂದೆ ಹೋಗ್ತಾ ಇರ್ತಾರೆ, ಗೇಟ್ ಹತ್ರ ಯಾರು ಹೋಗ್ತಾರೆ ಅವರೇ ಎಲಿಮಿನೇಟ್ ಆಗ್ತಾರೆ ಅಂತ ಆಲ್ರೆಡಿ ಬಿಗ್ ಬಾಸ್ ಬರೀ ಹೇಳಿಬಿಟ್ಟಿದ್ದಾರೆ. ಕ್ಲೀನ್ ಆಗಿ ಅದನ್ನೇ ಮಾಡಿದ್ರು. ಹಂಗಂತ ನಾನು ತಪ್ಪಂತ ಹೇಳ್ತಾ ಇಲ್ಲ. ಸತೀಶ್ ಅವ್ರಿಗೆ ಓಕೆ, ಅದು ಫೇರ್ ಅನ್ಫೇರ್ ಆಗಿರ್ಬೋದು. ಬಟ್ ಬಿಗ್ ಬಾಸ್ ಮೇಲೆ ಆ ಕಂಟೆಸ್ಟೆಂಟ್ ಸ್ವಲ್ಪ ದಿನಗಳಿದ್ರು ಚೆನ್ನಾಗಿದ್ರು. ಬಟ್ ಆಟ ಅಂತ ಬಂದಾಗ ಎಲ್ಲೋ ಹಿಂದೆ ಇರ್ತಾ ಇದ್ರು. ಅವ್ರ ಹೆಲ್ತ್, ಹೇರ್ ಕೇರು, ಫೇಸ್ ಕೇರು ಇದ್ರಲ್ಲೇ ಸ್ವಲ್ಪ ಜಾಸ್ತಿ ಕಾಲ ಕಳಿತಾ ಇದ್ರು. ಓಕೆ, ಅಕ್ಸೆಪ್ಟೆಡ್. ಬಟ್ ನಾಮಿನೇಷನ್ ವಿಷಯ ಬಂದಾಗ ಕರೆಕ್ಟ್ ಆಗಿ ಮಾಡಿದ್ರ ಸೇಫ್ ಗೇಮ್ ಇದೇನಂದ್ರ ಒಬ್ರನ್ನ ಕಳಿಸ್ಬೇಕು, ಅವ್ರನ್ನ ಕಳಿಸಿದ್ರೆ ಓಕೆ. ಬಟ್ ನೀ ಕೊಡೋ ರೀಸನ್ಸ್ ಯಾವ ರೀತಿ ಇತ್ತು, ಸೆಲೆಕ್ಟ್ ಮಾಡೋ ಕಂಟೆಸ್ಟೆಂಟ್ ಗಳಾಗಿತ್ತು ಅಂತ ಮುಖ್ಯವಾಗಿ ತಗೋಬೇಕು. ನೀವು ಮಾತಂತ ಬಂದಾಗ ಯಾರನ್ನೋ ಟಾರ್ಗೆಟ್ ಮಾಡ್ತಾರ, ಎಲ್ಲಾ ಬ್ಲೇಮ್ ಮಾಡ್ತಾರ, ಅದು ಮಾಡ್ತಾರ, ಇದು ಮಾಡ್ತಾರ. ಬಟ್ ನಾಮಿನೇಷನ್ಸ್ ಬಂದಾಗ ಒಬ್ರನ್ನ ಟಾರ್ಗೆಟ್ ಮಾಡ್ತಾರ. ದಿಸ್ ಇಸ್ ಸಿಂಪಲ್, ಈಸಿ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾಗಿ ಯಾವ ರೀತಿ ರಕ್ಷಿತ ಆದ್ರೆ ತಗೊಂಡ್ರು ಅಂದ್ರೆ ಇವ್ರು ಈ ರೀತಿ ಮಾತಾಡ್ತಾ ಇದಾರೆ. ಅವ್ರ ಹತ್ರ ಏನು ಇಲ್ಲ, ಬರೇ ಅಶ್ವಿನಿ ಗೌಡ ತಿರುಗ್ತಾ ಇದಾರೆ, ಅಶ್ವಿನಿ ಗೌಡ ಬಕೆಟ್ ಹಿಡಿತಾ ಇದಾರೆ. ಆದ್ರಿಂದ ಇವರು ಆಟ ಆಡಕ್ಕೆ ಲಾಯಕ್ಕಲ್ಲ, ಇವ್ರನ್ನ ಹೊರಗೆ ಹಾಕ್ತೀರ ಅಂತ ಯಾವ ರೀತಿ ಆದ್ರೆ ಹೇಳಿದ್ರು. ಆ ರೀತಿಯಲ್ಲಿ ಕಂಟೆಸ್ಟೆಂಟ್ ಗಳು ಬೇರೆ ಧೈರ್ಯನೇ ಇಲ್ಲ. ಇಲ್ಲಿ ಏನ್ ಗೊತ್ತಾ, ನನ್ಗನ್ಸುತ್ತೆ ಈಗ್ಲೂ ಕೂಡ ರಾಜ ಮಾತೆ ಬಿಟ್ಬಿಡಿ, ರಾಜ ಮಾತು ಅರಸರ ಕಾನ್ಸೆಪ್ಟ್ ಬಿಟ್ಟು ಕೂಡ ಈಗಲೂ ಕೂಡ ಬಿಗ್ ಬಾಸ್ ಮೇಲೆ ಅಶ್ವಿನಿ ಗೌಡ ಲೀಡ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಅಂತ. ಬಿಗ್ ಬಾಸ್ ಮನೇಲಿ ಇರೋ ಕಂಟೆಸ್ಟೆಂಟ್ ಗಳನ್ನ ಅಂತ ಹೇಳ್ತೀನಿ ಖಂಡಿತವಾಗ್ಲು. ಅಲ್ಲಿ ಅವ್ರನ್ನ ಯಾರು ಪ್ರಶ್ನೆ ಮಾಡರೇ ಇಲ್ಲ ಗುರು, ಅವ್ರ ಹತ್ರ ಪ್ರಶ್ನೆನೇ ಮಾಡಲ್ಲ, ಅವರೇ ಸರಿ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಾರೆ. ಮಂಜು ಭಾಷಿಣಿ ಅಂತ ಅವ್ರು ಬರ್ದಿರೋ ಲೆಟರ್ಸ್ ಇತ್ತು ನೋಡಿ, ಆ ಬಾಬಾ ಡ್ರಮ್ಮು ಅವ್ರಿಗೆ ಬಕೆಟ್ ಹಿಡಿಯೋದಲ್ಲ, ಡ್ರಮ್ ಇಟ್ಬಿಟ್ಟಿದ್ದಾರೆ ನಮ್ಮ ಮಂಜು ಭಾಷಿಣಿ ಅವರು. ಆ ರೀತಿ ಇತ್ತು. ಇನ್ನು ಅದಾದ್ಮೇಲೆ ಟಾಸ್ಕ್ ವಿಷಯಕ್ಕೆ ಬರೋಣ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಟಾಸ್ಕ್ ಅಂತ ಬಂದಾಗ ಅಡಿಗೆ ವಿಚಾರದಲ್ಲಿ ಸ್ವಲ್ಪ ಅವ್ರ ವಾಯ್ಸ್ ಜಾಸ್ತಿ ಮಾಡಿದೆ. ಆಮೇಲೆ ಕ್ವಾಂಟಿಟಿ ಕೂಡ ಅವ್ರು ಸ್ವಲ್ಪ ಜಾಸ್ತಿನೇ ಇತ್ತು. ಬಟ್ ಇಲ್ಲಿ ಏನಾಗುತ್ತಂದ್ರೆ ನಮ್ಮ ಮಂಜು ಭಾಷಿಣಿ ಅವ್ರು ಬರ್ದ ಲೈನ್ಸ್ ಇದಾವಲ್ಲ, ಲೆಟರ್ಸ್ ಇದಾವಲ್ಲ, ಸಾಲುಗಳಿದಾವಲ್ಲ, ತುಂಬಾ ಅದ್ಭುತವಾಗಿತ್ತಪ್ಪ. ಎಕ್ಸ್ಟ್ರೀಮ್ ಅಪ್ರಿಶಿಯೇಟ್ ಮೇಡಮ್ ಅವ್ರನ್ನ. ಆ ರೀತಿಯಾಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಿದ್ರು. ಆ ಲೈನ್ಗಳು, ಆ ಬರಹಗಳು ತುಂಬಾ ಅಂದ್ರೆ ಅದ್ಭುತವಾಗಿತ್ತು. ಅದಕ್ಕೆ ನಮ್ಮ ರಾಜ ಮತ ಅಶ್ವಿನಿ ಗೌಡ ಮೇಡಮ್ ಅವರು ತುಂಬಾ ಮನಸ್ಸೊತ್ಬಿಟ್ರು. ಮೇಡಮ್, ನೀವೇ ಮಹಾರಾಣಿ, ನೀವೇ ಯುದ್ಧಕ್ಕೆ ರಣಕಹಳೆ ಹೋಗಿದ್ದು, ನಿಮ್ಮಿಂದನೇ ಬಿಗ್ ಬಾಸ್ ಮನೆಗೆ ಕಳೆ ಬಂದಿದ್ದು, ನೀವೇ ಗ್ರೇಟು, ನೀವೇ ರಾಣಿ, ನೀವೇ ಎಲ್ಲ, ನೀವೇ ಸರ್ವಸ್ವ ಅಂದ್ಬಿಟ್ರೆ ನಮ್ಮ ಮೇಡಮ್ ಅವ್ರು ಹಂಗೆ ಕರೆದೋಗ್ಬಿಟ್ರು ಅಶ್ವಿನಿ ಮೇಡಮ್ ಅವರು. ಆ ರೀತಿ ಆಯ್ತು. ಕೊನೆಗೆ ಆ ಟಾಸ್ಕ್ ಅಲ್ಲಿ ಅವ್ರನ್ನೇ ವಿನ್ನಿಂಗ್ ಕೊಡ್ತಾರೆ. ಬಟ್ 2 ಟಾಸ್ಕ್ ಇರ್ತಾವ, ಆ 2 ಟಾಸ್ಕ್ ಕಂಪೇರ್ ಮಾಡ್ಕೊಂಡ್ರೆ ಅಡಿಗೆ ಟಾಸ್ಕ್ ಅಲ್ಲಿ ಅವರೇ ಚೆನ್ನಾಗಿದ್ರು. ಬಟ್ ಅಡಿಗೆ ಮಾಡೋದ್ರಲ್ಲಿ ಅಡಿಗೆ ಕೊಟ್ಟಿರೋ ಸಾಮಾನುಗಳನ್ನ ಯೂಸ್ ಮಾಡ್ಕೊಂಡ್ರು. ಬಟ್ ರೋಸ್ಟ್ ಮಾಡೋದ್ರಲ್ಲಿ ನಮ್ಮ ಗಿಲ್ಲಿ ನಟನೆ ಫಸ್ಟ್ ಇದ್ದ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಒಬ್ಬೊಬ್ಬರನ್ನ ಪ್ರಾಡಕ್ಟ್ ಅದು ತಗೊಂಡಾಗ ಇವ್ರು ಈ ರೀತಿ. ಯಾಕಂದ್ರೆ ಅವ್ರು ಹೇಳೋ ರೀಸನ್ಸ್ ತುಂಬಾ ಚೆನ್ನಾಗಿತ್ತು. ಧನುಷ್ ಆಗಿರ್ಬೋದು, ಸುಧೀರ್ ಬಗ್ಗೆ ಆಗಿರ್ಬೋದು, ಅಲ್ಲಿರೋ ಕಂಟೆಸ್ಟೆಂಟ್ಗಳು ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಇವರೆಲ್ಲ ಏನೆಲ್ಲ ಇದಾರೋ ಅವ್ರ ಬಗ್ಗೆ ಹೇಳಿದಾಗ, ಅವ್ರ ಬಗ್ಗೆ ಒಂದು ರೋಸ್ಟ್ ಮಾಡಿದಾಗ ಅದು ಕ್ಲಿಯರ್ ಕಟ್ ಆಗಿ ಆಗ್ತಾ ಇತ್ತು. ಇನ್ನು ಅದಾದ್ಮೇಲೆ ನಮ್ಮ ರಕ್ಷಿತ್ ಅವ್ರ ಬಗ್ಗೆ ಒಂದು ಇದು ಮಾಡ್ತಾರೆ, ಕಾಮಿಡಿ ಮಾಡಿದಾಗ ಅದನ್ನ ಯೂಸ್ ಮಾಡ್ಕೊಂತಾರೆ. ಅಲ್ಲಿ ಕೂಡ ತುಂಬಾ ಗಿಲ್ಲಿ ನಟ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಕೂಡ ಇತ್ತು. ಕಾವ್ಯ ಆಗಿರ್ಬೋದು, ನಮ್ಮ ಅಲ್ಲಿರೋ ಕಂಟೆಸ್ಟೆಂಟ್ ಆಗಿರ್ಬೋದು, ಸ್ಪಂದನಾಗಿಂತ ಜಾಹ್ನವಿ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಒಳ್ಳೆ ಲೈನ್ ಎಲ್ಲ ಬರ್ದಿದ್ರು, ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಬಟ್ ಈ ಟಾಸ್ಕ್ ಕಡೆ ನಮ್ಮ ರಕ್ಷಿತ್ ಅವರು ಏನೋ ಸ್ಪ್ಯಾಟಿಸ್ಫೈಡ್ ಮಾಡಲಿಲ್ಲ. ಬಟ್ ಇಲ್ಲಿ ವ್ಯಕ್ತಿತ್ವ ಆಟ ಬಂದಾಗ ತುಂಬಾ ಟಾಸ್ಕ್ ಗಿಂತ ವ್ಯಕ್ತಿತ್ವನೇ ತುಂಬಾ ಮುಖ್ಯ ಆಗುತ್ತೆ. ಆ ವ್ಯಕ್ತಿತ್ವನ ನೀಟಾಗಿ ಕಳ್ಕೊಂತ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ನಾಮಿನೇಷನ್ಸ್ ಬಂದಾಗ ಜಾಹ್ನವಿ ಅವ್ರನ್ನ ಹೇಳ್ತಾರೆ. ಆ ಟೈಮ್ ಅಲ್ಲಿ ಅದೆಲ್ಲ ಮುಗಿದ ಮೇಲೆ ನಮ್ಮ ಅಶ್ವಿನಿ ಗೌಡ ಅವ್ರನ್ನ
ಸರಿಯಾಗಿ ಕೊಡ್ಬೇಕಾಗಿತ್ತು, ಸರಿಯಾಗಿ ಇಕ್ಬೇಕಾಗಿತ್ತು, ಸರಿಯಾಗಿ ಮಾತಾಡ್ಬೇಕಾಗಿತ್ತು. ಏನಮ್ಮ ಸರಿಯಾಗಿ ಮಾತಾಡೋದು, ನೀನ್ ನೋಡಿದ್ರೆ ಇಬ್ಬರು ನೋಡಿದ್ರೆ ಜಂಟಿ ಮಾಡ್ಬಿಟ್ಟಿರ. ಇಲ್ಲಿ ಒಂಟಿ ಜಂಟಿ ಅಂತ ಕಾನ್ಸೆಪ್ಟ್ ಇತ್ತಲ್ಲ, ಅವ್ರ ಒಂಟಿನೋ ಇವ್ರ ಜಂಟಿನೋ ಅಂತ ಕನ್ಫ್ಯೂಸ್ ಆಗಿ ರಕ್ಷಿತ್ ಅವ್ರನ್ನ ಆ ಲೈಕ್ ಅನ್ನೋ ಮಾತುಗಳಾಗಿರ್ಬೋದು. ಅವ್ರು ಅರುಂಧತಿ ಡ್ಯಾನ್ಸ್ ಮಾಡ್ತಾರೆ, ಆಮೇಲೆ ಮಲ್ಲಮ್ಮಜ್ಜಿ ಅವ್ರ ಹತ್ರ ಜಾಸ್ತಿ ಮಾತಾಡ್ತಾರೆ, ಅದಾದ್ಮೇಲೆ ಮಲ್ಲಮ್ಮಜ್ಜಿ ಈ ರೀತಿ ಬದಲಾಗ್ತಾರೆ ಅಂತ ಹೇಳಿದ್ದು ಮಾಡಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ಗಿಲ್ಲಿ ನಟ ಅವ್ರದ್ದು. ಚಂದ್ರಪ್ರಭರು ಕೂಡ ಒಂದು ಸ್ಲೋಗನ್ ತರ ಹೇಳಿದ್ರಲ್ಲ, ಅಂದ್ರೆ ಅದೊಂಥರ ಹಾಡಿನ ತರ ಮೂಲಕ ಹೇಳಿದ್ರಲ್ಲ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಗಿಲ್ಲಿ ನಟ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ರು. ಇನ್ನೊಂದು ಜಾಹ್ನವಿ ಅವ್ರು ತಗೊಂಡಾಗ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡ್ರು ಅಂತ ಅನಿಸ್ತಾ ಇದೆ. ಆ ಫ್ರೀ ಪ್ರಾಡಕ್ಟ್ ಅಂಬೋದು, ಕಾವ್ಯ ಬಗ್ಗೆ ಇದನ್ನೋದು ಅದನ್ನೋದು ಅಂದಾಗ ಏನಾಗ್ತೈತಂದ್ರೆ ಸ್ವಲ್ಪ ರೋಸ್ಟ್ ಮಾಡೋದ್ರ ಜೊತೆಗೆ ಪರ್ಸನಲ್ ಆಗಿ ಹೋಗ್ತಾ ಇದ್ರ ಅಂತ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ಧ್ರುವಂತ್ ಅವ್ರ ಬಗ್ಗೆ ಮಾತಾಡ್ಬೇಕು. ಧ್ರುವಂತ್ ಅವರು ಎಲ್ಲಿ ಸ್ವಲ್ಪ ಅವ್ರ ಕಡೆ ಆಗ್ಬಿಟ್ರ ಅಂತ ಅನಿಸ್ತಾ ಇದೆ. ಅಂದ್ರೆ ಅಶ್ವಿನಿ ಗೌಡ ಜೊತೆಗೆ ಮತ್ತು ನಮ್ಮ ಜಾಹ್ನವಿ ಜೊತೆಗೆ ಹೋಗಿ ರಕ್ಷಿತಾ ಅವ್ರಿಗೆ ಹೇಳ್ತಾರೆ ಏನಂತ, ಅವರು ಕನ್ನಡ ಮಾತಾಡೋ ಎಲ್ಲ ಬರುತ್ತೆ, ಇದೆಲ್ಲ ಬೇರೆ ನಾಟಕ ಮಾಡ್ತಾ ಇದಾರೆ, ಕೇವಲ ಇದು ನಾಟಕ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಸತೀಶ್ ಅವ್ರ ಬಗ್ಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ಬೇಕು. ಸತೀಶ್ ಅವ್ರು ತುಂಬಾನೇ ಆಟ ಚೆನ್ನಾಗಿ ಆಡಿದ್ರ ಬಿಟ್ರ ಅಂತ ಹೇಳೋದಕ್ಕಿಂತ ಬಂದಿದ್ರು, ನಮ್ಮನ್ನೆಲ್ಲ ಸ್ವಲ್ಪ ನಗಿಸಿದ್ರು, ಏನೋ ಮಾಡಿದ್ರು, ಒಂದೊಂದು ಸತ್ಯ ನಿಯತ್ತಾಗಿದ್ರು ಅಂತ ಹೇಳ್ಬೋದು. ಅದು ಮಾತ್ರ ಒಪ್ಕೋಬಹುದು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಮಾತಾಡ್ಬೇಕಾಗಿದ್ದು ಇವತ್ತಿನ ಇದರಲ್ಲಿ ಎಲ್ಲರೂ ಕನ್ಸಿಡರ್ ಮಾಡಿದಾಗ, ಎಲ್ಲರೂ ಕಂಪೇರ್ ಮಾಡಿದಾಗ ಆಟ ಮಾತ್ರ ಎಪಿಸೋಡ್ ಮಾತ್ರ ತುಂಬಾ ಸ್ಲೋ ಆಗಿತ್ತು ಅಂತಾನೆ ಹೇಳ್ಬೋದು. ಆ ಒಂದು ಟಾಸ್ಕ್ ಇತ್ತು, ಆ ಟಾಸ್ಕ್ ಕೂಡ ಅಲ್ಲೆಲ್ಲ ಕಟ್ ಮಾಡಿ ಬಿಸಾಕಿದ್ದಾರೆ ನಮಗೆ. ರಕ್ಷಿತಾ ಅವರು ಅದ್ರ ಪರ್ಫಾರ್ಮೆನ್ಸ್ ಏನ್ ಮಾಡಲಿಲ್ಲ, ಕೆಲವರು ಅಂತ ಸುಮ್ಮನೆ ಬಂದ್ ಹೋಗಂಗಿತ್ತು. ಇನ್ನು ಅಭಿ ಅವರು ಅಷ್ಟೇನೆ ಧ್ರುವಂತ್ ಅವ್ರ ಬಗ್ಗೆ ಸ್ಪಂದನ ಅವ್ರ ಬಗ್ಗೆ ಇದು ಮಾಡ್ತಾರೆ. ಆ ಟೈಮ್ ಅಲ್ಲಿ ಕೂಡ ಅಷ್ಟೊಂದೇನು ಫನ್ ಅಂತ ಅನ್ಸ್ಲಿಲ್ಲ. ಇನ್ನು ಎಪಿಸೋಡ್ ಅಲ್ಲಿ ಮುಖ್ಯವಾಗಿದ್ದು ನಾಮಿನೇಷನ್ಸ್. ಅದರಲ್ಲಿ ನಮ್ಮ ಇವ್ರು ಯಾರಿದ್ದಾರೆ, ಇವ್ಗೆ ಅಂದ್ರೆ ಮನೆಯಿಂದ ಹೊರಗಡೆ ಹೋಗಿ ಕಂಟೆಸ್ಟೆಂಟ್ ಗಳು ಸೆಲೆಕ್ಟ್ ಮಾಡಿದ್ದು. ಅದಾದ್ಮೇಲೆ ಅವ್ರನ್ನ ಕೇಳ್ತಾರೆ, ಯಾರನ್ನ ನಮ್ಮ ಫೈನಲಿಸ್ಟ್ ಗಳಾದ ರಾಸಿಕಾ ಆಗಿರ್ಬೋದು, ಮಾಳು ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಸುಧೀರ್ ಆಗಿರ್ಬೋದು. ಸುಧೀರ್ ಸ್ವಲ್ಪ ಬಕೆಟ್ ಇಟ್ರು, ಯಾರಿಗೆ ಹೇಳಿ, ಸತೀಶ್ ಅವರಿಗೆ ಏನ ಸಮಥಿಂಗ್ ಇರ್ಬೋದು. ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಅದನ್ನ ಥಿಂಕ್ ಮಾಡಿ ಇದು ಮಾಡ್ತಾರೆ. ಮೇಡಮ್, ಅದು ಟಾಸ್ಕ್ ಅನ್ನೋದು ಹೈಟ್ ಸಂಬಂಧಪಟ್ಟ ವಿಷಯ. ಆ ಹೈಟ್ ಯಾರು ಚೆನ್ನಾಗಿದ್ರೆ ಅವ್ರು ಮಾತ್ರ ಚೆನ್ನಾಗಿ ಆಡಕ್ಕೆ ಇಷ್ಟ ಆಗುತ್ತೆ. ಸ್ವಲ್ಪ ತುಂಬಾನೇ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು. ರಾಶಿಕಾ ಅವರು ಹೈಟ್ ಇದಾರೆ, ಅಲ್ಲ ಆಟ ಚೆನ್ನಾಗಿ ಆಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸ್ಪಂದನ ಅವರಿಗೆ ಹೈಟ್ ಕಡಿಮೆ ಇದಾರೆ, ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು, ಸಿಗ್ಬೇಕಂದ್ರೆ ಆಗದೇ ಇಲ್ಲ. ಅಂತ ಟೈಮಲ್ಲಿ ಅವರು ಚೆನ್ನಾಗಿ ಆಡಿಲ್ಲ ಅಂತ ಹೇಳಕ್ಕೆ ಆಗಲ್ಲ, ಆ ರೀತಿ ಆಗಿತ್ತು. ಇನ್ನು ಅದಾದ್ಮೇಲೆ ನಮ್ಮ ಮಾಳವರು ಆಲ್ಮೋಸ್ಟ್ ಸ್ಪಂದನಗೆ ಸಪೋರ್ಟ್ ಮಾಡ್ತಾರೆ. ಸ್ಪಂದನ ಅವರು ಮಾಳವರಿಂದ ಬಂದಿದ್ದಾರೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ರ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತ ನೀವು ಕಮೆಂಟ್ ಮಾಡಿ. ಮುಖ್ಯವಾಗಿ ಇಬ್ರು ನಮ್ಮ ಸ್ಪಂದನನ ಇದು ಮಾಡಿದ್ರೆ, ಇನ್ನು ಇಬ್ರು ಮಾತ್ರ ಸತೀಶ್ ಅವರಿಗೆ ಮಾಡ್ತಾರೆ. ಸತೀಶ್ ಅವರಿಗೆ ರಾಶಿಕಾ ಮತ್ತು ನಮ್ಮ ಮಾಳವರು ಸತೀಶ್ ಅವರು ಹೋಗ್ಬೇಕು ಅನ್ಕೊಂಡ್ರೆ, ಸ್ಪಂದನನ ಯಾರೋ ನಮ್ಮ ಇವರು ಅಂತಾರೆ, ಯಾರೋ ಸುಧೀರ್ ಮತ್ತೆ ಅಶ್ವಿನಿ ಗೌಡ ಅವ್ರಿಗೆ ಓಟ್ ಹಾಕ್ತಾರೆ. ಇದೆಲ್ಲ ಆದ್ಮೇಲೆ ಮತ್ತೆ ನಮ್ಮ ಜಾಹ್ನವಿ ಅವರು ರಕ್ಷಿತಾ ಅವ್ರ ಬಗ್ಗೆ ಮಾಡಿದಾಗ ಅವ್ರು ಬರ್ಲಿ, ನಾನು ಬಿಡೋದಿಲ್ಲ, ಒಬ್ಳೆ ಸಿಕ್ಕಾಗ ಮಾತಾಡ್ತೀನಿ. ಈಗ ಹೋದ್ರೆ ಎಲ್ಲರೂ ಬರ್ತಾರೆ, ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಬರೋದು ನಂಗೆ ಇಷ್ಟ ಇಲ್ಲ, ಒಬ್ಳೆ ಜಗಳ ಆಡ್ತೀನಿ, ಒಬ್ಳೆ ಹೋಗ್ತೀನಿ. ಯಾಕೆ ಅಶ್ವಿನಿ ಗೌಡ ಕರ್ಕೊಂಡು ಹೋಗ್ರಿ, ಇಬ್ರು ಜಗಳ ಆಡ್ರಿ ಸರಿ ಹೋಗುತ್ತಲ್ಲ. ಒಬ್ರು ಹೋದ್ರೆ ಕಷ್ಟ ಆಗುತ್ತೆ, ಯಾಕಂದ್ರೆ ಇಬ್ರು ಹೋದ್ರೆ ಚೆನ್ನಾಗಿರುತ್ತೆ ಜಗಳ ಆಡಕ್ಕೆ. ಅವ್ರಿಗೆ ಹತ್ರ ಸೆನ್ಸ್ ಇರ್ಬೇಕು ಅನ್ಸುತ್ತೆ ಒಂದೊಂದ್ಸಲ, ನಿಜ ಅಂದ್ರೆ. ಇನ್ನು ಅದಾದ್ಮೇಲೆ ಎಪಿಸೋಡ್ ಅಷ್ಟು ಹೈಲೈಟ್ ಆಗಿದ್ದಷ್ಟೇನೆ ಧ್ರುವಂತ್ ಅವ್ರು ಅವ್ರ ಕಡೆ ಹಾಕ್ಬಿಟ್ರು. ಅಶ್ವಿನಿ ಗೌಡ ಅವ್ರ ಬಗ್ಗೆ ಮತ್ತು ಅಶ್ವಿನಿ ಜೊತೆಗೆ ಮತ್ತು ಜಾಹ್ನವಿ ಅವ್ರ ಜೊತೆಗೆ ಹೋಗ್ತಾ ಇದ್ರು, ಅಶ್ವಿನಿ ಗೌಡ ಅವ್ರ ಜೊತೆಗೆ. ಇನ್ನು ಅದಾದ್ಮೇಲೆ ಎಲಿಮಿನೇಷನ್ಸ್ ಅಂತ ಬಂದಾಗ ಎಲ್ಲರ ರೀಸನ್ಸ್ ಹೇಳ್ತಾ ಇದ್ರು. ಅವರು ಆಟ ಆಡ್ತಾ ಇಲ್ಲ, ಫೋಕಸ್ ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ ಅಂತ. ಎಲ್ಲರೂ ಮಾಡ್ತಿರೋದು ಅದನ್ನೇ. ಪ್ರೆಸೆಂಟ್ ಗೇಮ್ ಅಲ್ಲಿ ಹೇಳಿದಿರೋದು ಇಬ್ರು ಮೂವರು ಇದಾರೆ, ಇನ್ನು ಎಲ್ಲರೂ ಅದನ್ನೇ ಮಾಡ್ತಾ ಇದಾರೆ. ಮತ್ತೊಂದ್ಸಲ ಬಿಗ್ ಬಾಸ್ ವೀಕ್ಷಕರ ಓಟ್ಗಳಿಗೆ ನಾನು ವ್ಯಾಲ್ಯೂ ಕೊಡ್ತೀನಿ, ಬೆಲೆ ಕೊಡ್ತೀನಿ, ವೀಕ್ಷಕರೇ ನಮಗೆ ಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಪೋರ್ಟ್ರೇ ಮಾಡ್ತಾರೆ. ಯಾಕಂದ್ರೆ ನೆಗೆಟಿವ್ ಕನ್ಸರ್ನ್ ತುಂಬಾನೇ ಬರ್ತಾ ಇತ್ತು, ಟ್ವಿಟರ್ ಟ್ರೆಂಡ್ ಕೂಡ ಆಗಿತ್ತು. ಯಾಕಂದ್ರೆ ವೀಕ್ಷಕರ ಓಟ್ಗಳಿಗೆ ಬೆಲೆನೇ ಇಲ್ವಾ, ಅಲ್ಲಿನ ಕಂಟೆಸ್ಟೆಂಟ್ ಗಳು ಸೆಲೆಕ್ಟ್ ಮಾಡಿ ಕಳಿಸ್ತಾರೆ ಹೇಗೆ ಅಂತೇಳಿ ಬಿಗ್ ಬಾಸ್ ಕಡೆಯಿಂದ ಒಂದು ಕ್ಲಾರಿಟಿ ಸಿಕ್ತು. ತುಂಬಾ ಕೂಡ ಇಷ್ಟ ಆಯ್ತು, ಯಾಕಂದ್ರೆ ಇದು ಬೇಕು. ಮತ್ತೆ ಇನ್ನೊಂದ್ಸಲ ಪ್ರೇಕ್ಷಕ ನೋಡಲ್ಲ, ನಾವು ಓಟ್ ಹಾಕೋದ್ರಿಂದ ಅವ್ರು ಏನ್ ಗೆಲ್ತಾರ ಅನ್ನೋ ಒಂದು ಇದು ಬಂದ್ಬಿಡುತ್ತೆ, ನೆಗೆಟಿವ್ ಬಂದ್ಬಿಡುತ್ತೆ. ಆದ ಕಾರಣ ಅದಕ್ಕೆ ಕ್ಲಾರಿಟಿ ಕೊಟ್ರು. ಆ ಕ್ಲಾರಿಟಿ ಕೊಟ್ಟು ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ಕೊನೆಗೆ ಪ್ರೇಕ್ಷಕರ ಓಟ್ಗಳೇ ತುಂಬಾ ಮುಖ್ಯ ಆಗಿರುತ್ತೆ. ಪ್ರೇಕ್ಷಕರ ಓಟು ಮತ್ತೆ ಅಲ್ಲಿನ ಕಂಟೆಸ್ಟೆಂಟ್ ಗಳು ಒಮ್ಮತ ಎರಡೂ ಒಂದನೇ. ಸತೀಶ್ ಅವರು ನೀವು ಎಲಿಮಿನೇಟ್ ಆಗಿದ್ದೀರಾ ಅಂತ ಹೇಳಿ ಸತೀಶ್ ಅವ್ರನ್ನ ಹೊರಗಡೆ ಹಾಕಿ ಮತ್ತೆ ಬಿಗ್ ಬಾಸ್ ಕಡೆ ಮತ್ತೆ ಇನ್ನೊಂದು ಅನೌನ್ಸ್ಮೆಂಟ್ ಬರುತ್ತೆ. ಏನಂತ, ಮತ್ತೆ ಇನ್ನೊಂದ್ಸಲ ಎಲ್ಲರೂ ನಾಮಿನೇಟ್ ಆಗಿದ್ರ, ಈಗ ಮತ್ತೆ ಇನ್ನೊಂದ್ಸಲ ವೋಟಿಂಗ್ ಲೈನ್ ಓಪನ್ ಆಗುತ್ತೆ, ನೀವು ವೋಟ್ ಮಾಡಬೇಕು ಅಂತ ನಮಗೆ ಮತ್ತೆ ಕೊಡ್ತಾರೆ. ದಯವಿಟ್ಟು ನೀವು ಕೂಡ ವೋಟ್ ಮಾಡಿ. ಇವತ್ತು ಯಾವಾರು ಗುರುವಾರ, ಶುಕ್ರವಾರ, ಶನಿವಾರ 11 ಗಂಟೆವರೆಗೆ ಮೋಸ್ಟ್ಲಿ ಇದು
ವೋಟಿಂಗ್ ಲೈನ್ ಓಪನ್ ಇರುತ್ತೆ. ಅಷ್ಟುವರೆಗೂ ಯಾರಾದ್ರೂ ಲೀಸ್ಟ್ ಅಲ್ಲಿ ಬರ್ತಾರೋ ಅವರು ಎಲಿಮಿನೇಟ್ ಆಗ್ಬೋದು. ಮೋಸ್ಟ್ಲಿ ಇನ್ನು ಇಬ್ರು ಎಲಿಮಿನೇಟ್ ಆಗ್ಬೋದು ಅನ್ಸುತ್ತೆ. ಒಬ್ರು ಹೋಗಿದಾರೆ, ಇನ್ನು ಇಬ್ರು ಆಗ್ಬೋದು ಅನ್ಸುತ್ತೆ. ಒಂದಂತೂ ನಮ್ಮ ಮಂಜುನ ಭಾಷಣ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಇದಕ್ಕಿಂತ ಮುಂಚೆ ಹೇಳ್ತಾ ಈಗಲೂ ಹೇಳ್ತೀನಿ, ಟೋಟಲ್ ಆಗಿ ಮತ್ತೆ ನೀವು ಎಪಿಸೋಡ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು, ಮುಖ್ಯವಾಗಿ ಯಾರು ಸರಿ ಯಾರು ಕರಂತ ಒಂದೊಂದು ಗಿಲ್ಲಿಯನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು ಗುರು. ಯಾಕಂದ್ರೆ ಅವರು ನಮ್ಮ ಜಾಹ್ನವಿ ಅವರು ಅಶ್ವಿನಿ ಅವ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ. ಯಾಕಂದ್ರೆ ಈ ರೀತಿ ಆಡ್ತಾ ಇದ್ರೆ ಇದು ಸರಿಯಲ್ಲ ಅಂತ. ಅದಾದ್ಮೇಲೆ ಡಿನ್ನರ್ ಪಾರ್ಟಿ ಕೊಡ್ತಾರೆ. ಈ ಡಿನ್ನರ್ ಪಾರ್ಟಿ ಕೊಡ್ಬೋದು, ನಮ್ಮ ಗಿಲ್ಲಿ ಹೋಗಿ ಊಟ ಮಾಡ್ಕೊಂಡ್ಬರ್ತಾರೆ. ನಾವು ರಾಂಗ್ ಅಂತ ಹೇಳಿದ್ರೆ ನಾನಂತೂ ರಾಂಗ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಅವ್ರು ಕೊಟ್ಟಿದ್ರು ಅವ್ರು ಬಿಗ್ ಬಾಸ್ ಅವರು ತಿನ್ನಂಗಿಲ್ಲ ಅಂತ ಹೇಳಿಲ್ಲ, ಹಂಚ್ಕೋಬಾರ್ದು ಅಂತ ಹೇಳಿದ್ರೆ, ತಿನ್ನಂಗಿಲ್ಲ ಅಂತ ಹೇಳಿಲ್ಲ, ಹಂಚ್ಕೋಬಾರ್ದು ಅಂತ ಅವ್ರು ಇವ್ರು ಕೊಡಬಾರ್ದು, ಹೋಗಿ ನೀವು ತಿನ್ಬೋದು ಅಷ್ಟೇ. ಆ ರೀತಿ ಇತ್ತು. ರೂಲ್ಸ್ ಬ್ರೇಕ್ ಮಾಡಿದ್ರ ಅಂತ ನಾನು ರೂಲ್ಸ್ ಬ್ರೇಕ್ ಮಾಡಿದ ಅಂತ ಹೇಳಕ್ ಆಗಲ್ಲ. ಇನ್ನು ಅದಾದ್ಮೇಲೆ ಅಲ್ಲಿ ಹೋಗಿ ಅವ್ರು ಇದು ಮಾಡ್ತಾ ಇದ್ರೆ ನಮ್ಮ ಅಶ್ವಿನಿ ಮೇಡಮ್ ಅವರಂತೂ ತುಂಬಾ ಡ್ಯಾನ್ಸ್ ಮಾಡ್ತಾ ಇದ್ರು. ಬ್ಯಾಕ್ ಸೈಡ್ ಎಲ್ಲ ತೋರಿಸಿ ಈಗ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ರು. ಗಿಲ್ಲಿ ನಟ ಅಂದ್ರೆ ಉರ್ಸೋದ್ರಲ್ಲಿ ಕಮ್ಮಿನೇ ಇಲ್ಲ ಅಂತಾರೆ. ಎಲ್ಲರೂ ಇಲ್ಲಿ ಬಿಜಿ ಆಗಿದ್ರೆ ಗಿಲ್ಲಿ ಮಾತ್ರ ಅಲ್ಲಿ ಹೋಗಿ ಅವ್ರ ಹತ್ರ ಎಲ್ಲರ ಹತ್ರ ಉರಿಸಿ ಅವ್ರಿಗೆ ಪಾಟಿದ್ರು, ಅವ್ರನ್ನೇ ಉರಿಸಿ ಅವ್ರ ಹತ್ರ ಡ್ಯಾನ್ಸ್ ಮಾಡಿ ಅವ್ರು ಚಿಕನ್ ತಿಂದು ಬರ್ತಾನೆ. ಆ ರೀತಿ ಗಿಲ್ಲಿ ನಟ ಒಂದು ಪರ್ಫಾರ್ಮೆನ್ಸ್ ಇತ್ತು. ಗಿಲ್ಲಿ ನಟ ಎನಿವೇ ಎನಿ ಟೈಮ್ ಎನಿಬಡಿ ಆಕ್ಟಿವ್ ಆಗಿರ್ತಾರೆ. ಹಿಂಗ್ ಹೇಳ್ಬಿಟ್ರೆ ಕೆಲವ್ರು ಬಂದ್ಬಿಡ್ತಾರೆ, ನೀವು PR ಆಗಿದ್ದೀರಾ, ನೀವು ಸಪೋರ್ಟ್ ಮಾಡ್ತೀರಾ, ನೀವು ಹಾಗೆ ಮಾಡ್ತೀರಾ ಅಂತ. ಯಾರು PR ಅಲ್ಲ, ಎಪಿಸೋಡ್ ನೋಡಿದಾಗ ಯಾರಾದ್ರೂ ಹೇಗೆ ಆಡ್ತಾರೋ ಅದ್ರ ಬಗ್ಗೆ ಹೇಳಕ್ ಮಾತ್ರ ಇಷ್ಟಪಡ್ತೀನಿ. ನೀವೇ ಹೇಳಿರೋ ಅಲ್ಲಿರೋ 17 ಜನದಲ್ಲಿ ನಮ್ಮ ಫೈನಾನ್ಸ್ಗಳಂತೂ ಏನು ಆಡಂಗೆ ಇಲ್ಲ, ಏನು ಮಾತಾಡಂಗೆ ಇಲ್ಲ. ಇವಾಗ ಟಾಸ್ಕ್ಗಳು ಇಲ್ಲ, ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು. ಅವ್ರು ತಗೊಳ್ಳೋ ಡಿಸಿಷನ್ಸ್ ಕೂಡ ಅಲ್ಲೇ ಸ್ವಲ್ಪ ಎಡವ್ತಾ ಇದ್ದಾರೆ. ಇನ್ನು ಕಂಟೆಸ್ಟೆಂಟ್ಗಳು ಟಾಸ್ಕ್ ಅಂತ ಕೊಟ್ಟಾಗ ಪರವಾಗಿಲ್ಲ ಪರ್ಫಾರ್ಮೆನ್ಸ್. ಅದರಲ್ಲಿ ನಾವು ಚಂದ್ರಪ್ರಭಾ ಗಿಲ್ಲಿ ನಟ ಹೆಚ್ಚಾಗಿ ಇನ್ಕ್ಲೂಡಿಂಗ್ ಆಗಿದ್ರು, ಹೆಚ್ಚಾಗಿ ಟಾಸ್ಕ್ ಮಾಡಿದ್ರು. ಟಾಸ್ಕ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಧ್ರುವಂತ್ ಅವರು ಸ್ವಲ್ಪ ಇದಾಗಿತ್ತು. ಇನ್ನು ಎಲ್ಲಿ ಆರ್ಗ್ಯುಮೆಂಟ್ಗಳಾಗ್ಲಿ ಜಗಳಗಳಾಗ್ಲಿ ನಡೆದಿದ್ದಂದ್ರೆ ನಮ್ಮ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಮತ್ತು ರಕ್ಷಿತ್ ಅವ್ರ ಬಗ್ಗೆನೆ. ಅಲ್ಲಿ ಅವ್ರು ಬ್ಲೇಮ್ ಮಾಡ್ತಾರೆ, ಅವ್ರ ಅಪರಾಧ ಗೋರ್ಸರ್ ಅವ್ರ ಮೇಲೆ. ಯಾವ ರೀತಿ ಕರೆಕ್ಟ್ ಅಂತ ಒಂದು ಗೊತ್ತಾಗಲ್ಲ. ಎಪಿಸೋಡ್ ನಡೆದಿದ್ದೇ ಇಷ್ಟು 20 ನಿಮಿಷ 30 ನಿಮಿಷ ಮಾತ್ರ. ಟಾಪಿಕ್ ಎಲ್ಲ ಏನ್ ಮಾತ್ರ ಗೊತ್ತಾನೆ ಆಗ್ತಿಲ್ಲ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ